ಓಂ ಗಣೇಶಾಯ ನಮಃ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲ ಜೀವನ ಜ್ಯೋತಿ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಿಂಹರಾಶಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇಂದಿನ ಈ ವಿಡಿಯೋ ನಿಮ್ಮ ಬದುಕಿನ ಒಂದು ಮಹತ್ವದ ಮೈಲಿಗಲ್ಲಾಗಲಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಪಟ್ಟ ಕಷ್ಟಗಳಿಗೆ ಅಂತ್ಯ ಹಾಡುವ ಸಮಯ ಹತ್ತಿರ ಬಂದಿದೆ. ವಿಶೇಷವಾಗಿ ಎಂ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅದ್ಭುತ ಮತ್ತು ರೋಚಕ ಬದಲಾವಣೆಗಳು ಬರಲಿವೆ ಎಂಬ ರಹಸ್ಯವನ್ನು ನಾವಿಲ್ಲಿ ಬಯಲು ಮಾಡಲಿದ್ದೇವೆ. ಇದನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಬೆರಗಾಗುತ್ತೀರಿ. ಆದ್ದರಿಂದ ಸಿಂಹರಾಶಿಯವರು ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ವೀಕ್ಷಿಸಿ. ಈಗ ನಾವು ವಿಡಿಯೋದ ಪ್ರಮುಖ ಭಾಗಕ್ಕೆ ಬರೋಣ. 2026ರ ಮೇ ತಿಂಗಳ 1, 2, 3 ಮತ್ತು 4ನೇ ತಾರೀಕಿನಂದು ಸಿಂಹರಾಶಿಯವರ ಜಾತಕದಲ್ಲಿ ಗ್ರಹಗಳ ಸ್ಥಾನಪಲ್ಲಟದಿಂದ ಮಹಾಭಾಗ್ಯ ಯೋಗ ಸೃಷ್ಟಿಯಾಗುತ್ತಿದೆ. ಈ 4 ದಿನಗಳಲ್ಲಿ ನಿಮಗೆ ಲಭಿಸಲಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು? ನಾಳೆ ನಿಮ್ಮ ಬದುಕಿನಲ್ಲಿ ಆ ಎಂ ಅಕ್ಷರದ ವ್ಯಕ್ತಿಯ ಪಾತ್ರ ಎಷ್ಟು ನಿರ್ಣಾಯಕವಾಗಲಿದೆ ಎಂಬುದನ್ನು ನಾವು ವಿವರವಾಗಿ ತಿಳಿಯೋಣ. ವಿಶೇಷ ಎಚ್ಚರಿಕೆ: ನೀವೇನಾದರೂ ಇಲ್ಲಿಗೆ ಸ್ಕಿಪ್ ಮಾಡಿದರೆ ನಿಮ್ಮ ಜೀವನದ ಒಂದು ಅತ್ಯಮೂಲ್ಯ ಅದೃಷ್ಟದ ಭಾಗವನ್ನು ಕಳೆದುಕೊಂಡಂತೆ. ಆದ್ದರಿಂದ ವಿಡಿಯೋದ ಪೂರ್ಣ ಲಾಭ ಪಡೆಯಲು ಶಾಂತಿಯಿಂದ ಕೊನೆಯವರೆಗೂ ನೋಡಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನ ತೇಜಸ್ಸಿನಂತೆ ನಿಮ್ಮ ವ್ಯಕ್ತಿತ್ವವು ದಾಂಭೀರ್ಯದಿಂದ ಕೂಡಿರುತ್ತದೆ. 12 ರಾಶಿಗಳಲ್ಲಿ ಅತ್ಯಂತ ವೇಗ ಮತ್ತು ಪ್ರಬಲ ಕೋಪಕ್ಕೆ ಇವರು ಹೆಸರಾಗಿದ್ದಾರೆ. ಆದರೆ ಇದು ಕೇವಲ ಹೊರನೋಟಕ್ಕೆ ಮಾತ್ರ. ಅಂತರಂಗದಲ್ಲಿ ಇವರು ಅತ್ಯಂತ ಮೃದು ಸ್ವಭಾವದವರು ಮತ್ತು ಉನ್ನತ ಸಂಸ್ಕಾರವಂತರು. ಇವರು ಸಣ್ಣ ಕಷ್ಟವನ್ನೂ ಸಹ ಸಹಿಸಲಾರದಷ್ಟು ಅತಿ ಸೂಕ್ಷ್ಮ ಮನಸ್ಸಿನವರು. ತಮಗೆ ನೋವು ಬಂದಾಗ ಯಾರ ಮುಂದೆಯೂ ಅಳದೆ ಏಕಾಂಗಿಯಾಗಿ ಒಂದು ಕೋಣೆಯಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುವ ಅಭ್ಯಾಸ ಇವರಿಗಿದೆ. ಆದರೆ 4 ಜನರ ಮುಂದೆ ಬಂದಾಗ ತಮ್ಮ ನೋವಿನ ಛಾಯೆ ಕೂಡ ಇರದಂತೆ ನಗುನಗುತ್ತಾ ಕಾಣಿಸಿಕೊಳ್ಳುತ್ತಾರೆ. ನೋವು ಎಂಬುದು ನಗುನಗುತ್ತಾ ಕಾಣುವ ಒಂದು ಅದ್ಭುತ ಕನಸು ಎಂದು ಇವರು ಭಾವಿಸುತ್ತಾರೆ. ಇವರ ಈ ಧೈರ್ಯವೇ ಇವರ ಅತಿದೊಡ್ಡ ಶಕ್ತಿ. ಸಿಂಹರಾಶಿಯವರು ಹುಟ್ಟುತ್ತಲೇ ಧೈರ್ಯವಂತರು. ಇವರು ತಮ್ಮ ಇಡೀ ಜೀವನವನ್ನು ಕುಟುಂಬದ ಸಂತೋಷಕ್ಕಾಗಿ ಮುಡಿಪಾಗಿಟ್ಟಿರುತ್ತಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಇವರು ಪಟ್ಟ ಶ್ರಮ ಮತ್ತು ಮಾಡಿದ ತ್ಯಾಗಗಳು ಆ ದೈವಕ್ಕೆ ಮಾತ್ರ ತಿಳಿದಿದೆ. ಮನೆಯವರ ಯೋಗಕ್ಷೇಮವೇ ಇವರ ಪರಮಸುಖ. ಇದುವರೆಗೆ ನೀವು ಪಟ್ಟ ಕಷ್ಟಗಳಿಗೆ ಸಾಕ್ಷಿಯಾಗಿ ಆ ಭೋಳಶಂಕರನು ಈಗ ನಿಮ್ಮ ಕೈ ಹಿಡಿಯಲಿದ್ದಾನೆ. ನೀವು ಹಾಕುವ 100ಕ್ಕೆ 100ರಷ್ಟು ಶ್ರಮಕ್ಕೆ ಈಗ 100ಕ್ಕೆ 100ರಷ್ಟು ಲಾಭವು ಖಂಡಿತವಾಗಿ ಸಿಗಲಿದೆ. ನಿಮ್ಮ ಸಕಲ ಸಂಕಟಗಳು ಹಿಮದಂತೆ ಕರಗಿ ನಿಮ್ಮ ಬದುಕಿನಲ್ಲಿ ಅತೀವ ಶಾಂತಿ ನೆಲೆಸಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ಮುಕ್ತಿಯ ದಾರಿಗಳು ಗೋಚರಿಸಲಿವೆ. ನೀವು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದರೂ ನಿಮ್ಮನ್ನು ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲ. ನೀವು ಯಾವುದೇ ಮಾತನ್ನಾಡಿದ್ದರೂ ಅದು ತಪ್ಪಾಗಿಯೇ ಬಿಂಬಿಸಲ್ಪಡುತ್ತದೆ. ಹಾಗಾಗಿ ನಿಮ್ಮನ್ನು ಬೇರೆಯವರು ಗೆಲ್ಲುವ ದೃಷ್ಟಿಯಿಂದ ವ್ಯತ್ಯಾಸವಾಗಿದೆ. ಇದೇ ನಿಮಗೆ ಮಾನಸಿಕ ನೋವನ್ನು ತಂದೊಡ್ಡಿಸುತ್ತದೆ. ಹಾಗೂ ಕೆಲವು ಕಾರಣಗಳಿಂದ ನಿಮ್ಮ ಮೇಲಿನ ಜನರ ದೃಷ್ಟಿ ಬಿದ್ದಿರುತ್ತದೆ. ನಿಮ್ಮ ಕುಟುಂಬದ ಮೇಲೆ ಕೂಡ ಕೆಟ್ಟ ದೃಷ್ಟಿ ಬಿದ್ದಿರುತ್ತದೆ. ಹಾಗಾಗಿ ನಿಮ್ಮ ಕುಟುಂಬದ ಸುಖಶಾಂತಿ ಹಾಳಾಗಿ ಹೋಗಿರುತ್ತದೆ. ಆದ್ದರಿಂದ ಜಾಗ್ರತೆಯಿಂದ ಇರಿ. ಇದರ ಪರಿಹಾರವನ್ನು ತಿಳಿದುಕೊಳ್ಳಿ. ಸಿಂಹರಾಶಿಯವರ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚುಪಡುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇದನ್ನೇ ನಾವು ನರದೃಷ್ಟಿ ಎನ್ನುತ್ತೇವೆ. ಈ ದೃಷ್ಟಿದೋಷದಿಂದಾಗಿ ನಿಮಗೆ ಕೆಲಸದಲ್ಲಿ ಅಸಡ್ಡೆ, ಸೋಮಾರಿತನ ಮತ್ತು ಕಿರಿಕಿರಿಯುಂಟಾಗಬಹುದು. ಪರಿಹಾರ: ಇದನ್ನು ನಿವಾರಿಸಲು ಸಂಜೆ ಸಮಯದಲ್ಲಿ 1 ಜೋಡಿ ದೃಷ್ಟಿ ತೆಗೆಯುವ ವಸ್ತುಗಳನ್ನು ಅಥವಾ ಕಣ್ಣುಗುಡ್ಡೆಗಳನ್ನು ನಿಮ್ಮ ತಲೆಯ ಸುತ್ತ 3 ಬಾರಿ ತಿರುಗಿಸಿ ಉಪ್ಪಿನ ನೀರಿನಲ್ಲಿ ಕರಗಿಸಿ ಹೊರಗೆ ಹಾಕಿ. ಇದನ್ನು ಪ್ರತಿ ಭಾನುವಾರ ತಪ್ಪದೆ ಮಾಡಿ. ನಿಮ್ಮ ಕುಟುಂಬದವರು ಒಣಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆಯುವುದು ಕೂಡ ಬಹಳ ಉತ್ತಮ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಭಾಗ 6: ವೃತ್ತಿ, ಉದ್ಯೋಗ ಮತ್ತು ಆರ್ಥಿಕ ಯೋಗ. ಈ 4 ದಿನಗಳು ನಿಮ್ಮ ಪಾಲಿಗೆ ಹಬ್ಬದಂತೆ ಇರಲಿವೆ. 1. ಉದ್ಯೋಗ. ಕೆಲಸಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಸುವರ್ಣ ಅವಕಾಶಗಳು ಲಭಿಸಲಿವೆ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಸಿಗಲಿದೆ. ಬಡ್ತಿ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಏರಿಕೆಯ ಶುಭವಾರ್ತೆ ಅಧಿಕಾರಿಗಳಿಂದ ಸಿಗಲಿದೆ. ವ್ಯಾಪಾರ. ವ್ಯಾಪಾರಿಗಳು ನಷ್ಟದಿಂದ ಹೊರಬಂದು 3 ಹೂವು 6 ಹಣ್ಣಿನಂತೆ ಅಭಿವೃದ್ಧಿ ಹೊಂದಲಿದ್ದಾರೆ. ವಿದ್ಯಾರ್ಥಿಗಳು ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶದ ಮೂಲಕ ಪೋಷಕರಿಗೆ ಕೀರ್ತಿ ತರುತ್ತಾರೆ. ಭಾಗ 7: ಲಕ್ಷ್ಮೀದೇವಿಯ ಆಗಮನ.
ನಿಮ್ಮ ಮನೆಗೆ ಅದೃಷ್ಟ ತರುವ ದೇವತೆ ಶ್ರೀ ಮಹಾಲಕ್ಷ್ಮಿ. ಈ 4 ದಿನಗಳಲ್ಲಿ ಲಕ್ಷ್ಮೀದೇವಿಯು ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಮನೆಯ ಸುತ್ತ ಸಂಚರಿಸುತ್ತಾಳೆ. ಆದ್ದರಿಂದ ಮನೆಯ ಪ್ರತಿ ಮೂಲೆಯನ್ನು ದೇವಸ್ಥಾನದಂತೆ ಸ್ವಚ್ಛವಾಗಿಟ್ಟುಕೊಳ್ಳಿ. ಎಲ್ಲಿ ಶುಚಿತ್ವ ಮತ್ತು ಶಾಂತಿ ಇರುತ್ತದೆಯೋ ಅಲ್ಲಿ ತಾಯಿ ಸ್ಥಿರವಾಗಿ ನೆಲೆಸುತ್ತಾಳೆ. ಭಾಗ 8. ಎಂ ಅಕ್ಷರದ ವ್ಯಕ್ತಿಯ ರಹಸ್ಯ ಎಚ್ಚರಿಕೆ. ಈಗ ಬಹಳ ಮುಖ್ಯವಾದ ವಿಷಯ. ಹೊಸ ಜನರೊಂದಿಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ವಿಶೇಷವಾಗಿ ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಬಗ್ಗೆ ಜಾಗರೂಕರಾಗಿರಿ. ಅಂತಹ ವ್ಯಕ್ತಿಗಳು ನಿಮಗೆ ಹಾನಿ ಮಾಡಲು ಅಥವಾ ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸಲು ಪ್ರಯತ್ನಿಸಬಹುದು. ಅವರೊಂದಿಗೆ ವ್ಯವಹರಿಸುವಾಗ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ಭಾಗ 9. ಜೀವನ ಬದಲಿಸುವ ದೈವಿಕ ಮಂತ್ರಗಳು. ಈಗ ನಾನು ಹೇಳುವ ಕಾರ್ಯಗಳನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿ. ಶಿವನ ಆರಾಧನೆ. ಪ್ರತಿದಿನ 108 ಬಾರಿ ಓಂ ನಮಃ ಶಿವಾಯ ಪಠಿಸಿ. ಸೂರ್ಯದೇವ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು 11 ಬಾರಿ ಗಾಯತ್ರಿ ಮಂತ್ರ ಹೇಳಿ. ವಿಷ್ಣು ಪೂಜೆ. ಸ್ನಾನದ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಸೇವಾಯೋಗ. ಮೂಗಜೀವಿಗಳಿಗೆ ಆಹಾರ ನೀಡಿ. ಹಕ್ಕಿಗಳಿಗೆ ಧಾನ್ಯ, ನಾಯಿಗಳಿಗೆ ಬ್ರೆಡ್ ಅಥವಾ ಹಸಿವಿಗೆ ಹುಲ್ಲು ನೀಡಿ. ಇದು ಪಿತೃದೋಷಗಳನ್ನು ನಿವಾರಿಸುತ್ತದೆ. ಭಾಗ 10. ಉಪಸಂಹಾರ. ಸಿಂಹರಾಶಿಯವರೇ, ಮಾತು ಬೆಳ್ಳಿಯಾದರೆ ಮೌನ ಬಂಗಾರ. ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಿ. ನಿರ್ಧಾರ ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯಿರಿ. ಈ ಯೋಗವು ನಿಮಗೆ ಯಶಸ್ಸು, ಕೀರ್ತಿ ಮತ್ತು ನೆಮ್ಮದಿಯ ಜೀವನವನ್ನು ನೀಡಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಸಕಲ ಆಸೆಗಳು ಈಡೇರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ನಮ್ಮ ಜೀವನ ಜ್ಯೂಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಮಂಗಳವಾಗಲಿ.